ಸುಖಿ ಸಂಸಾರದಲ್ಲಿ ಮೂರನೇ ವ್ಯಕ್ತಿಯ ಎಂಟ್ರಿ. ಬಲರಾಮನಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಕೊಂದ ಹೆಂಡತಿ. ಆತ ಊರಿಗೆ ನ್ಯಾಯ ಹೇಳುವ ಚಿಕ್ಕ ಯಜಮಾನ. ಆದರೆ ತನ್ನ ಪತ್ನಿಯನ್ನೇ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೆಣವಾಗಿದ್ದಾರೆ. ಕೂಲಿ ಮಾಡಿ ಬಂದು ರಾತ್ರಿ ಊಟ ಮಾಡಿದವನು ಹೆಂಡತಿಯ ತಂತ್ರಕ್ಕೆ ಬಲಿಯಾಗಿದ್ದಾನೆ. ಗಂಡನನ್ನ ಕೊಂದವಳು ಆತ್ಮಹತ್ಯೆ ಅಂತ ಕಥೆ ಕಟ್ಟಿ ಹೈಡ್ರಾಮಾ ಮಾಡಿದ್ದ ಪತ್ನಿಯ ಅಸಲಿ ಬಂಡವಾಳ ಬಟಾಬಯಲಾಗಿದೆ. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗಿದ್ದಾನೆ ಅನ್ನುವಂತಹ ಕಾರಣಕ್ಕೆ ತಾಳಿ ಕಟ್ಟಿದ ಗಂಡನನ್ನೇ ಪತ್ನಿ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಉಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತಿ ವೀರಣ್ಣನನ್ನ ಕೊಲೆ ಮಾಡಿದ ಬಳಿಕ ಆತ್ಮಹತ್ಯೆ ಅಂತ ಕತೆ ಕಟ್ಟಿದ್ದ ಪತ್ನಿ ಶಿವಮ್ಮಾಳ ಅಸಲಿ ಮುಖ ಬಯಲಾಗಿದ್ದು ಇದೀಗ ಜೈಲು ಸೇರಿದ್ದಾಳೆ. ಗಂಡ ನಿದ್ದೆಗೆ ಜಾರ್ತಾ ಇದ್ದಂತೆ ಹೊಡೆಯಬಾರದ ಜಾಗಕ್ಕೆ ಹೊಡೆದು ಕೊಂದು ಹಾಕಿದ್ದಾಳೆ. ಬಳಿಕ ಸೀರೆಯಿಂದ ನೇಣುಗೆ ಹಾಕಿ ಆತ್ಮಹತ್ಯೆ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಆದರೆ ಪೊಲೀಸರ ತನಿಖೆಯಲ್ಲಿ ಪತ್ನಿಯ ನವರಂಗಿ ಆಟ ಬಯಲಾಗಿದೆ ನೋಡಿ. 13 ವರ್ಷಗಳ ಹಿಂದೆ ಶಿವಮ್ಮ ವೀರಣ್ಣ ವಿವಾಹ ನೆರವೇರಿರುತ್ತೆ. ದಂಪತಿಗೆ 2 ಗಂಡು ಮಕ್ಕಳು ಕೂಡ ಇರ್ತಾರೆ. ಈಕೆಗೆ ಕಳೆದ 4 ವರ್ಷದಿಂದ HD ಕೋಟೆಯ ಬಲರಾಮ ಎಂಬಾತನ ಪರಿಚಯ ಆಗುತ್ತೆ. ಆದರೆ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ಈ ವಿಚಾರ ಪತಿ ವೀರಣ್ಣ ಅವರಿಗೆ ತಿಳಿದು ತೀವ್ರ ವಿರೋಧ ಕೂಡ ವ್ಯಕ್ತ ಆಗುತ್ತೆ. ಅಲ್ಲದೆ ಈ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಹೋಗ್ತಾರೆ. ಹಲವು ಬಾರಿ ಆತನ ಸಂಪರ್ಕ ಬಿಡುವಂತೆ ಬುದ್ಧಿ ಹೇಳಲಾಗುತ್ತೆ. ಹೀಗಿದ್ರೂ ಕೂಡ ಶಿವಮ್ಮ ಹಾಗೆ ಬಲರಾಮ್ ನಡುವೆ ಸಂಬಂಧ ಮುಂದುವರೆದಿದ್ದು ಈಗ ಪತಿಯನ್ನ ಹತ್ಯೆ ಮಾಡಿ ಶಿವಮ್ಮ ಹಾಗೆ ಬಲರಾಮ್ ಇಬ್ರು ಕೂಡ ಜೈಲು ಸೇರುವಂತಾಗಿದೆ.